ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಒಂದ್ ಕಡೆ ಬೆಲೆ ಏರಿಕೆ ಗ್ಯಾರಂಟಿಗೆ ಹಣ ಹೊಂದಿಸೋದಕ್ಕೆ ಬೇಸತ್ತು ಹೋಗಿರುವಂತಹ ಸರ್ಕಾರ ಬೆಲೆ ಏರಿಕೆಯಿಂದ ಜನ ಇವ್ರನ್ನ ಚೀತು ಅಂತ ಉಗಿತಾ ಇದ್ದಾರೆ. ವಿಷಯಾಂತರ ಆಗ್ಬೇಕು ಅಂತಂದ್ರೆ ಜಾತಿ ಗಣತಿ ಭೂತಾನ ಬಿಟ್ಟು ಬಿಡಬೇಕು ಅಂತ. ಆದ್ರೆ ಅದಕ್ಕೂ ವಿರೋಧ. ನಾಳೆ ಏನಾಗ್ಬೋದು? ಶ್ರೀಪಾದ್, ರಾಜ್ಯ ಸರ್ಕಾರಕ್ಕೆ ಈ ಜಾತಿ ಜನಗಣತಿ ವರದಿ ವಿಚಾರ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆಗಿದೆ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವನ್ನ ಮತ್ತೆ ಯಾಕಪ್ಪ ನನ್ನ ಮುನ್ನೆಲೆಗೆ ತಂದೆ ಅಂತಕ್ಕಂತ ಒಂದು ಅವರ ಆಪ್ತರಲ್ಲೇ ಹೇಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇರತಕ್ಕಂಥದ್ದು. ನಮಗೆ ಆಪ್ತ ವಲಯದಲ್ಲಿ ಇರತಕ್ಕಂಥವ್ರು ಕೆಲವರು ನಮಗೆ ಹೇಳ್ಕೊಂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಎಲ್ಲೋ ಸುಮ್ಮನೆ ಇತ್ತು, ಎಲ್ಲ ತಣ್ಣಗೆ ಇತ್ತು. ಇದೀಗ ಎಲ್ಲೋ ನಮ್ಮ ಸಮುದಾಯದ ಒಂದ್ ಕಡೆ ಒಕ್ಕಲಿಗ ಸಮುದಾಯದ ಪ್ರಭಾವಿ ಸಚಿವರು, ಶಾಸಕರು, ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದ ಶಾಸಕರು, ಸಚಿವರು ಎಲ್ಲರೂ ಕೂಡ ಮುಖ್ಯಮಂತ್ರಿ ಅವರಿಗೆ ಒಂದ್ ರೀತಿಯಲ್ಲಿ ಬೆದರಿಕೆ ಹಾಕುವಂತ ಮಟ್ಟಕ್ಕೆ, ಅಂದ್ರೆ ಮಾಡಲೇಬಾರದು ಜಾತಿ ಜನಗಣತಿ, ಸಮುದಾಯವರು ನಮಗೆ ದೊಡ್ಡ ಮಟ್ಟದಲ್ಲಿ ನಮಗೆ ಬೇಡಿಕೆಗಳು ಬರ್ತಾ ಇದೆ, ಯಾವುದೇ ಕಾರಣಕ್ಕೂ ಮಾಡಬಾರದು, ಮರು ಸರ್ವೆ ಆಗಬೇಕು ಅಂತಕ್ಕಂಥ ಆಗ್ರಹಗಳು ಬರ್ತಾ ಇದಾವೆ. ಇಂಥ ವಿಚಾರ ಈಗ ಬೇಕಿತ್ತಾ ಇದು ಅಂತಕ್ಕಂಥ ಒಂದು ಮಾತುಗಳನ್ನು ಈಗಾಗಲೇ ಸ್ವಲ್ಪ ಖಾರವಾಗಿಯೇ ಮುಖ್ಯಮಂತ್ರಿಗಳ ಬಳಿ ಕೆಲ ಸಮುದಾಯದ ಪ್ರಭಾವಿ ಸಚಿವರು ಕೂಡ ಈಗಾಗಲೇ ಹೇಳ್ಕೊಂಡಿರ್ತಕ್ಕಂಥದ್ದು. ಸೊ ಇಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಅವರು ಸಿಲುಕಿರೋದಂತದ್ದು ನಿಜ. ಇದೀಗ ಈಗಾಗಲೇ ಅಂದ್ರೆ ಈ ಒಂದು ಹಂತಕ್ಕೆ ಬಂದಿರತಕ್ಕಂಥ ಕ್ಲೈಮ್ಯಾಕ್ಸ್, ಯಾಕೆಂದ್ರೆ ಆಗುತ್ತೋ ಇಲ್ವೋ, ಜಾರಿ ಆಗುತ್ತೋ ಇಲ್ವೋ, ಅಥವಾ ಏನಾಗುತ್ತೋ ಎತ್ತೋ ಅಂತಕ್ಕಂಥ ಒಂದಷ್ಟು ಸುಮಾರು ಕಳೆದ ಒಂದು 7-8 ತಿಂಗಳಿಂದನೂ ಕೂಡ ಇದೇ ವಿಚಾರ ಚರ್ಚೆಯಲ್ಲಿ ಇತ್ತು. ಈಗ ಅದೊಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಬಂದಿರತಕ್ಕಂಥದ್ದು ಶ್ರೀಪಾದ್. ಈಗ ನಾಳೆ ಏನಿದೆ ಸಚಿವ ಸಂಪುಟ ಸಭೆ 4 ಗಂಟೆ ಶುರುವಾಗುತ್ತೆ. ಆ ಸಚಿವ ಸಂಪುಟ ಸಭೆ ಇದೆಯಲ್ಲ, ಅದರಲ್ಲಿ ಆಗುವಂತಹ ಚರ್ಚೆಗಳು ಇಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದ್ರ ಮಟ್ಟಿಗೆ ಸಾಕಷ್ಟು ಕುತೂಹಲ ನಮಗೆ ಸದ್ಯಕ್ಕೆ ಇರತಕ್ಕಂಥದ್ದು. ಅದರಲ್ಲಿ ಈಗಾಗಲೇ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಪ್ರಭಾವಿ ಸಚಿವರುಗಳ ಒಂದು ರೀತಿಯಲ್ಲಿ ಅವರ ಒಂದು ಥ್ರೆಟ್ ಕೂಡ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಕಾಡ್ತಾ ಇರ್ತಕ್ಕಂಥದ್ದು. ಏನ್ ಮಾಡ್ಬಿಡ್ತಾರಪ್ಪ ನಾಳೆ, ಎಲ್ಲ ಸಿಡಿ ಮೇಲೆ ಆಗ್ಬಿಡ್ತಾರೋ, ಎಲ್ಲಿ ಮೇಲೆ ಎಗರು ಬಿಡ್ತಾರೋ, ಅಷ್ಟರ ಮಟ್ಟಿಗೆ ಒಂದು ರೀತಿಯ ಮುಖ್ಯಮಂತ್ರಿ ಅವರಿಗೆ ಈಗ ಆತಂಕ ಕೂಡ ಶುರುವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಸಮುದಾಯವಾರು 2ನೇ ಹಂತದ ನಾಯಕರು ಇರ್ಬೋದು, ಶಾಸಕರು ಇರ್ಬೋದು, ಹಾಗೇನೆ ಸಮುದಾಯದ ಶ್ರೀಗಳು ಕೂಡ ಈಗಾಗಲೇ ಹೋರಾಟಕ್ಕೆ ಮುನ್ನುಡಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ಸಮುದಾಯದ ಸಚಿವರುಗಳಿಗೆ, ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಪ್ರಮುಖ ಸಚಿವರುಗಳಿಗೆ ಯಾವುದೇ ಕಾರಣಕ್ಕೂ ನಾಳೆಯ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಜಾರಿ ವಿಚಾರ ಯಾವುದೂ ಕೂಡ ಒಪ್ಕೋಬಾರದು. ಸಮುದಾಯವಾರು ಜನಸಂಖ್ಯೆ ಕಡಿಮೆ ತೋರಿಸಿರ್ತಕ್ಕಂಥ ಇದು ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯ ಪ್ರಾತಿನಿಧ್ಯತೆ ಇರಬಹುದು, ಅಥವಾ ಆರ್ಥಿಕವಾಗಿ ಇರಬಹುದು, ಅಥವಾ ಇನ್ಯಾವುದೇ ಸಾಮಾಜಿಕವಾಗಿಯೂ ಕೂಡ ಇದು ಹಿನ್ನಡೆ ಆಗುವಂತ ಸಮುದಾಯಕ್ಕೆ ನೀವು ಯಾವ ರೀತಿಯಾಗಿ ಕ್ಷೇತ್ರಗಳಲ್ಲಿ ಜನರಿಗೆ ಮುಖವನ್ನು ತೋರಿಸ್ತೀರಿ ಅಂತಕ್ಕಂತಹ ಒಂದು ಸಲಹೆ ಸೂಚನೆಗಳನ್ನ ಕೂಡ ಈಗಾಗಲೇ ಸಮುದಾಯದ ಶ್ರೀಗಳು, ಸಮುದಾಯದ ಕೆಲ ಮುಖಂಡರುಗಳು ಆಯಾ ಸಮುದಾಯದ ಪ್ರಭಾವಿ ಸಚಿವರಿಗೆ, ಶಾಸಕರಿಗೆ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೇ ಎಲ್ಲಾ ವಿಚಾರಗಳು ಕೂಡ ನಾಳೆ ಈ ಅಂಕಿಅಂಶಗಳು ಇದೆಯಲ್ಲ ಶ್ರೀಪಾದ್, ಪ್ರಮುಖವಾಗಿ ಈ ಅಂಕಿಅಂಶಗಳು ಸಾಕಷ್ಟು ವ್ಯತ್ಯಾಸಗಳಾಗಿರ್ತಕ್ಕಂಥದ್ದು. ನೋಡಿ, ಒಕ್ಕಲಿಗ ಸಮುದಾಯ ಅಂತಕ್ಕಂಥದ್ದು ಪ್ರತಿ ಬಾರಿ ಅಂದ್ರೆ ಈ ಹಿಂದೆ ಕೂಡ ಸುಮಾರು ಮೊದಲಿಂದನೂ ಕೂಡ ರಾಜ್ಯದ ಜನಸಂಖ್ಯೆಯಲ್ಲಿ ಒಟ್ಟಾರೆಯಾಗಿ 2ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ಮತ್ತೆ ಲಿಂಗಾಯತ ಸಮುದಾಯ ಮೊದಲನೇ ಸ್ಥಾನದಲ್ಲಿತ್ತು. ಈ ಮೊದಲನೇ ಸ್ಥಾನದಲ್ಲಿದ್ದಂತಹ ಲಿಂಗಾಯತ ಸಮುದಾಯ ಇವತ್ತು 2ನೇ ಸ್ಥಾನಕ್ಕೆ ಹೋಗಿದೆ. 2ನೇ ಸ್ಥಾನದಲ್ಲಿದ್ದಂತಹ ಒಕ್ಕಲಿಗ ಸಮುದಾಯ 3ನೇ ಸ್ಥಾನಕ್ಕೆ ಹೋಗಿದೆ. ಸಹಜವಾಗಿ ಪ್ರಭಾವ ಬೀರುವಂತಹ ಒಂದು ರೀತಿಯ ಪ್ರಭಾವಿ ಸಮುದಾಯಗಳು ಇರತಕ್ಕಂಥದ್ದು. ಇಂತಹ ಸಮುದಾಯಗಳ ಜನಸಂಖ್ಯೆ ಕ್ಷೀಣ ಆದಾಗ ಅಲ್ಲಿಯ ಎಲ್ಲಾ ಸಮುದಾಯದ ಶ್ರೀಗಳು ಸೇರಿದಂತೆ ಎಲ್ಲರೂ ಕೂಡ ನಾಳೆಯ ಸಚಿವ ಸಂಪುಟದಲ್ಲಿ ಯಾವ ಒಂದು ತೀರ್ಮಾನ ಆಗುತ್ತೆ. ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಒಂದ್ ಕಡೆ ಬೆಲೆ ಏರಿಕೆ ಗ್ಯಾರಂಟಿಗೆ ಹಣ ಹೊಂದಿಸೋದಕ್ಕೆ ಬೇಸತ್ತು ಹೋಗಿರುವಂತಹ ಸರ್ಕಾರ ಬೆಲೆ ಏರಿಕೆಯಿಂದ ಜನ ಇವ್ರನ್ನ ಚೀತು ಅಂತ ಉಗಿತಾ ಇದ್ದಾರೆ. ವಿಷಯಾಂತರ ಆಗ್ಬೇಕು ಅಂತಂದ್ರೆ ಜಾತಿ ಗಣತಿ ಭೂತಾನ ಬಿಟ್ಟು ಬಿಡಬೇಕು ಅಂತ. ಆದ್ರೆ ಅದಕ್ಕೂ ವಿರೋಧ. ನಾಳೆ ಏನಾಗ್ಬೋದು? ಶ್ರೀಪಾದ್, ರಾಜ್ಯ ಸರ್ಕಾರಕ್ಕೆ ಈ ಜಾತಿ ಜನಗಣತಿ ವರದಿ ವಿಚಾರ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆಗಿದೆ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವನ್ನ ಮತ್ತೆ ಯಾಕಪ್ಪ ನನ್ನ ಮುನ್ನೆಲೆಗೆ ತಂದೆ ಅಂತಕ್ಕಂಥ ಒಂದು ಅವರ ಆಪ್ತರಲ್ಲೇ ಹೇಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇರತಕ್ಕಂಥದ್ದು. ನಮಗೆ ಆಪ್ತ ವಲಯದಲ್ಲಿ ಇರತಕ್ಕಂಥವ್ರು ಕೆಲವರು ನಮಗೆ ಹೇಳ್ಕೊಂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಎಲ್ಲೋ ಸುಮ್ಮನೆ ಇತ್ತು, ಎಲ್ಲ ತಣ್ಣಗೆ ಇತ್ತು. ಇದೀಗ ಎಲ್ಲೋ ನಮ್ಮ ಸಮುದಾಯದ ಒಂದ್ ಕಡೆ ಒಕ್ಕಲಿಗ ಸಮುದಾಯದ ಪ್ರಭಾವಿ ಸಚಿವರು, ಶಾಸಕರು, ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದ ಶಾಸಕರು, ಸಚಿವರು ಎಲ್ಲರೂ ಕೂಡ ಮುಖ್ಯಮಂತ್ರಿ ಅವರಿಗೆ ಒಂದ್ ರೀತಿಯಲ್ಲಿ ಬೆದರಿಕೆ ಹಾಕುವಂತ ಮಟ್ಟಕ್ಕೆ, ಅಂದ್ರೆ ಮಾಡಲೇಬಾರದು ಜಾತಿ ಜನಗಣತಿ, ಸಮುದಾಯವರು ನಮಗೆ ದೊಡ್ಡ ಮಟ್ಟದಲ್ಲಿ ನಮಗೆ
ಏನು ಬೇಡಿಕೆಗಳು ಬರ್ತಾ ಇದೆ, ಯಾವುದೇ ಕಾರಣಕ್ಕೂ ಇದು ಮಾಡಬಾರದು, ಮರು ಸರ್ವೆ ಆಗಬೇಕು ಅಂತಕ್ಕಂಥ ಆಗ್ರಹಗಳು ಬರ್ತಾ ಇದಾವೆ. ಇಂಥ ವಿಚಾರ ಈಗ ಬೇಕಿತ್ತಾ ಇದು ಅಂತಕ್ಕಂಥ ಒಂದು ಮಾತುಗಳನ್ನು ಈಗಾಗಲೇ ಸ್ವಲ್ಪ ಕಾರವಾಗಿಯೇ ಮುಖ್ಯಮಂತ್ರಿಗಳ ಬಳಿ ಕೆಲ ಸಮುದಾಯದ ಪ್ರಭಾವಿ ಸಚಿವರು ಕೂಡ ಈಗಾಗಲೇ ಹೇಳ್ಕೊಂಡಿರ್ತಕ್ಕಂಥದ್ದು. ಸೊ ಇಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಅವರು ಸಿಲುಕಿರೋದಂತದ್ದು ನಿಜ. ಇದೀಗ ಈಗಾಗಲೇ ಅಂದ್ರೆ ಈ ಒಂದು ಹಂತಕ್ಕೆ ಬಂದಿರತಕ್ಕಂಥ ಕ್ಲೈಮ್ಯಾಕ್ಸ್, ಯಾಕೆಂದ್ರೆ ಆಗುತ್ತೋ ಇಲ್ವೋ, ಜಾರಿ ಆಗುತ್ತೋ ಇಲ್ವೋ ಅಥವಾ ಏನಾಗುತ್ತೋ ಎತ್ತೋ ಅಂತಕ್ಕಂಥ ಒಂದಷ್ಟು ಸುಮಾರು ಕಳೆದ ಒಂದು 7-8 ತಿಂಗಳಿಂದನೂ ಕೂಡ ಇದೇ ವಿಚಾರ ಚರ್ಚೆಯಲ್ಲಿ ಇತ್ತು. ಈಗ ಅದೊಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಬಂದಿರತಕ್ಕಂಥದ್ದು ಶ್ರೀಪಾದ್. ಈಗ ನಾಳೆ ಏನಿದೆ ಸಚಿವ ಸಂಪುಟ ಸಭೆ 4 ಗಂಟೆ ಶುರುವಾಗುತ್ತೆ. ಆ ಸಚಿವ ಸಂಪುಟ ಸಭೆ ಇದೆಯಲ್ಲ, ಅದರಲ್ಲಿ ಆಗುವಂತಹ ಚರ್ಚೆಗಳು ಇಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದ್ರ ಮಟ್ಟಿಗೆ ಸಾಕಷ್ಟು ಕುತೂಹಲ ನಮಗೆ ಸದ್ಯಕ್ಕೆ ಇರತಕ್ಕಂಥದ್ದು. ಅದರಲ್ಲಿ ಈಗಾಗಲೇ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಪ್ರಭಾವಿ ಸಚಿವರುಗಳ ಒಂದು ರೀತಿಯಲ್ಲಿ ಅವರ ಒಂದು ಥ್ರೆಟ್ ಕೂಡ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಕಾಡ್ತಾ ಇರ್ತಕ್ಕಂಥದ್ದು. ಏನ್ ಮಾಡ್ಬಿಡ್ತಾರಪ್ಪ ನಾಳೆ, ಎಲ್ಲ ಸಿಡಿ ಮೇಲೆ ಆಗ್ಬಿಡ್ತಾರೋ, ಎಲ್ಲಿ ಮೇಲೆ ಎಗರು ಬಿಡ್ತಾರೋ, ಅಷ್ಟರ ಮಟ್ಟಿಗೆ ಒಂದು ರೀತಿಯ ಮುಖ್ಯಮಂತ್ರಿ ಅವರಿಗೆ ಈಗ ಆತಂಕ ಕೂಡ ಶುರುವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಸಮುದಾಯವಾರು 2ನೇ ಹಂತದ ನಾಯಕರು ಇರ್ಬೋದು, ಶಾಸಕರು ಇರ್ಬೋದು, ಹಾಗೇನೆ ಸಮುದಾಯದ ಶ್ರೀಗಳು ಕೂಡ ಈಗಾಗಲೇ ಹೋರಾಟಕ್ಕೆ ಮುನ್ನುಡಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ಸಮುದಾಯದ ಸಚಿವರುಗಳಿಗೆ, ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಪ್ರಮುಖ ಸಚಿವರುಗಳಿಗೆ ಯಾವುದೇ ಕಾರಣಕ್ಕೂ ನಾಳೆಯ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ವರದಿ ಜಾರಿ ವಿಚಾರ ಯಾವುದೂ ಕೂಡ ಒಪ್ಕೋಬಾರದು. ಸಮುದಾಯವಾರು ಜನಸಂಖ್ಯೆ ಕಡಿಮೆ ತೋರಿಸಿರ್ತಕ್ಕಂಥ ಇದು ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯ ಪ್ರಾತಿನಿಧ್ಯತೆ ಇರಬಹುದು, ಅಥವಾ ಆರ್ಥಿಕವಾಗಿ ಇರಬಹುದು, ಅಥವಾ ಇನ್ಯಾವುದೇ ಸಾಮಾಜಿಕವಾಗಿಯೂ ಕೂಡ ಇದು ಹಿನ್ನಡೆ ಆಗುವಂತ ಸಮುದಾಯಕ್ಕೆ ನೀವು ಯಾವ ರೀತಿಯಾಗಿ ಕ್ಷೇತ್ರಗಳಲ್ಲಿ ಜನರಿಗೆ ಮುಖವನ್ನು ತೋರಿಸ್ತೀರಿ ಅಂತಕ್ಕಂತಹ ಒಂದು ಸಲಹೆ ಸೂಚನೆಗಳನ್ನ ಕೂಡ ಈಗಾಗಲೇ ಸಮುದಾಯದ ಶ್ರೀಗಳು, ಸಮುದಾಯದ ಕೆಲ ಮುಖಂಡರುಗಳು ಆಯಾ ಸಮುದಾಯದ ಪ್ರಭಾವಿ ಸಚಿವರಿಗೆ, ಶಾಸಕರಿಗೆ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೇ ಎಲ್ಲಾ ವಿಚಾರಗಳು ಕೂಡ ನಾಳೆ ಈ ಅಂಕಿಅಂಶಗಳು ಇದೆಯಲ್ಲ ಶ್ರೀಪಾದ್, ಪ್ರಮುಖವಾಗಿ ಈ ಅಂಕಿಅಂಶಗಳು ಸಾಕಷ್ಟು ವ್ಯತ್ಯಾಸಗಳಾಗಿರ್ತಕ್ಕಂಥದ್ದು. ನೋಡಿ, ಒಕ್ಕಲಿಗ ಸಮುದಾಯ ಅಂತಕ್ಕಂಥದ್ದು ಪ್ರತಿ ಬಾರಿ ಅಂದ್ರೆ ಈ ಹಿಂದೆ ಕೂಡ ಸುಮಾರು ಮೊದಲಿಂದನೂ ಕೂಡ ರಾಜ್ಯದ ಜನಸಂಖ್ಯೆಯಲ್ಲಿ ಒಟ್ಟಾರೆಯಾಗಿ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಮತ್ತೆ ಲಿಂಗಾಯತ ಸಮುದಾಯ ಮೊದಲನೇ ಸ್ಥಾನದಲ್ಲಿತ್ತು. ಈ ಮೊದಲನೇ ಸ್ಥಾನದಲ್ಲಿದ್ದಂತಹ ಲಿಂಗಾಯತ ಸಮುದಾಯ ಇವತ್ತು 2ನೇ ಸ್ಥಾನಕ್ಕೆ ಹೋಗಿದೆ. 2ನೇ ಸ್ಥಾನದಲ್ಲಿದ್ದಂತಹ ಒಕ್ಕಲಿಗ ಸಮುದಾಯ 3ನೇ ಸ್ಥಾನಕ್ಕೆ ಹೋಗಿದೆ. ಸಹಜವಾಗಿ ಪ್ರಭಾವ ಬೀರುವಂತಹ ಒಂದು ರೀತಿ ಪ್ರಭಾವಿ ಸಮುದಾಯಗಳು ಇರತಕ್ಕಂಥದ್ದು. ಇಂತಹ ಸಮುದಾಯಗಳ ಜನಸಂಖ್ಯೆ ಕ್ಷೀಣ ಆದಾಗ ಅಲ್ಲಿಯ ಎಲ್ಲಾ ಸಮುದಾಯದ ಶ್ರೀಗಳು ಸೇರಿದಂತೆ ಎಲ್ಲರೂ ಕೂಡ ನಾಳೆಯ ಸಚಿವ ಸಂಪುಟದಲ್ಲಿ ಯಾವ ಒಂದು ತೀರ್ಮಾನ ಆಗುತ್ತೆ. ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಒಂದ್ ಕಡೆ ಬೆಲೆ ಏರಿಕೆ ಗ್ಯಾರಂಟಿಗೆ ಹಣ ಹೊಂದಿಸೋದಕ್ಕೆ ಬೇಸತ್ತು ಹೋಗಿರುವಂತಹ ಸರ್ಕಾರ, ಬೆಲೆ ಏರಿಕೆಯಿಂದ ಜನ ಇವ್ರನ್ನ ಚೀತು ಅಂತ ಉಗಿತಾ ಇದ್ದಾರೆ. ವಿಷಯಾಂತರ ಆಗ್ಬೇಕು ಅಂತಂದ್ರೆ ಜಾತಿ ಗಣತಿ ಭೂತಾನ ಬಿಟ್ಟು ಬಿಡಬೇಕು ಅಂತ. ಆದ್ರೆ ಅದಕ್ಕೂ ವಿರೋಧ. ನಾಳೆ ಏನಾಗ್ಬೋದು? ಶ್ರೀಪಾದ್, ರಾಜ್ಯ ಸರ್ಕಾರಕ್ಕೆ ಈ ಜಾತಿ ಜನಗಣತಿ ವರದಿ ವಿಚಾರ ಒಂದು ರೀತಿಯಲ್ಲಿ ಬಿಸಿ ತುಪ್ಪ ಆಗಿದೆ. ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವನ್ನ ಮತ್ತೆ ಯಾಕಪ್ಪ ನನ್ನ ಮುನ್ನೆಲೆಗೆ ತಂದೆ ಅಂತಕ್ಕಂತ ಒಂದು ಅವರ ಆಪ್ತರಲ್ಲೇ ಹೇಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇರ್ತಕ್ಕಂಥದ್ದು. ನಮಗೆ ಆಪ್ತ ವಲಯದಲ್ಲಿ ಇರ್ತಕ್ಕಂಥವ್ರು ಕೆಲವರು ನಮಗೆ ಹೇಳ್ಕೊಂಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಎಲ್ಲೋ ಸುಮ್ಮನೆ ಇತ್ತು, ಎಲ್ಲ ತಣಿಗೆ ಇತ್ತು. ಇದೀಗ ಎಲ್ಲೋ ನಮ್ಮ ಸಮುದಾಯದ ಒಂದ್ ಕಡೆ ಒಕ್ಕಲಿಗ ಸಮುದಾಯದ ಪ್ರಭಾವಿ ಸಚಿವರು, ಶಾಸಕರು, ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದ ಶಾಸಕರು, ಸಚಿವರು ಎಲ್ಲರೂ ಕೂಡ ಮುಖ್ಯಮಂತ್ರಿ ಅವರಿಗೆ ಒಂದು ರೀತಿಯಲ್ಲಿ ಬೆದರಿಕೆ ಹಾಕುವಂತ ಮಟ್ಟಕ್ಕೆ, ಅಂದ್ರೆ ಮಾಡಲೇಬಾರದು ಜಾತಿ ಜನಗಣತಿ, ಸಮುದಾಯವರು ನಮಗೆ ದೊಡ್ಡ ಮಟ್ಟದಲ್ಲಿ ನಮಗೆ ಬೇಡಿಕೆಗಳು ಬರ್ತಾ ಇದೆ, ಯಾವುದೇ ಕಾರಣಕ್ಕೂ ಇದು ಮಾಡಬಾರದು, ಮರು ಸರ್ವೆ ಆಗಬೇಕು ಅಂತಕ್ಕಂಥ ಆಗ್ರಹಗಳು ಬರ್ತಾ ಇದಾವೆ. ಇಂಥ ವಿಚಾರ ಈಗ ಬೇಕಿತ್ತಾ ಇದು ಅಂತಕ್ಕಂಥ ಒಂದು ಮಾತುಗಳನ್ನು ಈಗಾಗಲೇ ಸ್ವಲ್ಪ ಕಾರವಾಗಿಯೇ ಮುಖ್ಯಮಂತ್ರಿಗಳ ಬಳಿ ಕೆಲ ಸಮುದಾಯದ ಪ್ರಭಾವಿ ಸಚಿವರು ಕೂಡ ಈಗಾಗಲೇ ಹೇಳ್ಕೊಂಡಿರ್ತಕ್ಕಂಥದ್ದು. ಸೊ ಇಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಅವರು ಸಿಲುಕಿರೋದಂತದ್ದು ನಿಜ. ಇದೀಗ ಈಗಾಗಲೇ ಅಂದ್ರೆ ಈ ಒಂದು ಹಂತಕ್ಕೆ ಬಂದಿರತಕ್ಕಂಥ ಕ್ಲೈಮ್ಯಾಕ್ಸ್, ಯಾಕೆಂದ್ರೆ ಆಗುತ್ತೋ ಇಲ್ವೋ, ಜಾರಿ ಆಗುತ್ತೋ ಇಲ್ವೋ ಅಥವಾ ಏನಾಗುತ್ತೋ ಎತ್ತೋ ಅಂತಕ್ಕಂಥ ಒಂದಷ್ಟು ಸುಮಾರು ಕಳೆದ ಒಂದು 7-8 ತಿಂಗಳಿಂದನೂ ಕೂಡ ಇದೇ ವಿಚಾರ